ಹೇ ಗಾಯ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇದೇನು ವಿಡಿಯೋ ತೆಗಿತಾ ಇದ್ದೀನಿ ಅಂದರೆ ಇದೊಂದು ಪ್ರ್ಯಾಂಕ್ ವಿಡಿಯೋ. ನನ್ನ ಜೊತೆಗೆ ನನ್ನ ಮಗಳಿದ್ದಾಳೆ ಈ ಪ್ರ್ಯಾಂಕ್ ವಿಡಿಯೋನಲ್ಲಿ. ಸೊ ಅವರು ಅಲ್ಲಿ ಟಿ ವಿ ನೋಡ್ತಾ ಇದ್ದಾರೆ. ನಾನು ಸರಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ ಅಂತ ಬಂದೆ ನಾನು ರೂಮ್ಗೆ, ನಾನು ಪಾಪು. ಈಗ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ನಾನು ಆಲ್ರೆಡಿ ಅಲ್ಲಿ ಒಂದು ಕ್ಯಾಮ್ರಾ ಸೆಟ್ ಮಾಡಿದ್ದೀನಿ. ಸೊ ಏನು ಪ್ರ್ಯಾಂಕ್ ವಿಡಿಯೋ ಅಂತಂದರೆ ಇರಿಟೇಟಿಂಗ್ ಪ್ರ್ಯಾಂಕ್ ಪಾರ್ಟ್ 2 ತೆಗಿತಾ ಇದ್ದೀನಿ. ಆಲ್ರೆಡಿ ಈ ಚಾನಲ್ನಲ್ಲಿ ನಾನು ಇರಿಟೇಟಿಂಗ್ ಪ್ರ್ಯಾಂಕ್ ಮಾಡಿರ್ತೀನಿ. ಅದು ಪಾರ್ಟ್ 1, ಇದು ಪಾರ್ಟ್ 2. ಸೊ ಹೇಗಾಗುತ್ತೆ ಅಂತ ನೋಡೋಣ. ಸುಮ್ಮನೆ ಮಾತನಾಡ್ತಾ ಇರಿಟೇಟ್ ಮಾಡೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಏನು ಅಂದರೆ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳಿದ್ರು ಸಹ ಮಳೆ ಬರ್ತಿದೆ ಹಾಗೆ ಹೀಗೆ ಅಂತ ಹೇಳಿ ನಾನು ಹೊರಗಡೆ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಆ ರೀಸನ್ಗೆ ನನಗೆ ಸಿಟ್ಟು ಬಂದೆ. ಆ ಸಿಟ್ಟನ್ನ ನಾನು ಇವಾಗ ಪ್ರ್ಯಾಂಕ್ ಆಗಿ ರಿವೆಂಜ್ ತೀರಿಸ್ಕೊತಾ ಇದ್ದೀನಿ. ಸೊ ಬನ್ನಿ ನೋಡಿದ್ರೆ ಹೇಗೋಗುತ್ತೆ ಅಂತ. ಹೋದ್ಸರಿ ನನ್ನ ಮಗಳು ಇರಲಿಲ್ಲ, ಈ ಸರಿ ನನ್ನ ಮಗಳಿದ್ದಾಳೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಅಲ್ಲಿ ನಾನು ಇದು ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಿ. ನಾನು ಡ್ರೆಸ್ಸಿಂಗ್ ನೋಡಬೇಕು, ನೀವು ಒಂಥರ ವಿಚಿತ್ರವಾಗಿರುತ್ತೆ. ಸೊ ಈ ಡ್ರೆಸ್ಸಿಂಗ್ನೇ ಆಗೊಂದು ಇರಿಟೇಟ್ ಆಗುತ್ತೆ. ನಾನು ಬೇಕಂದರೆ ಈ ಡ್ರೆಸ್ ಹಾಕಿದ್ದೀನಿ, ಅದು ಇಷ್ಟ ಆಗಲ್ಲ ಆ್ಯಕ್ಚುಲಿ. ಈ ಥರ ಒಂಥರ ಡಿಫ್ರೆಂಟ್ ಆಗೆಲ್ಲ ಹಾಕಿದ್ರೆ ಒಂಥರ ಲೂಸಾಗಿ ಇದೆ ಡ್ರೆಸ್. ಸೊ ಅದರಿಂದ ಸರಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಅಲ್ಲಿ ಬಂದು ನಾನು ನಿಮಗೆ ಇರಿಟೇಟ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೋ ಟು ದ ವ್ಲಾಗ್. ಚಾನಲ್ ಚೇಂಜ್ ಮಾಡು. ಚೇಂಜ್ ಮಾಡ್ತೀನಿ ಅಂದ್ರೆ ಸೌಂಡ್ ಸುಮ್ಮನೆ ಮಕ್ಕಳದೇ ಸೌಂಡ್ ಆಲ್ರೆಡಿ ಹೋಗಲ್ಲ ಅಂತೇಳಿ ಏನು ರೆಡಿ ಆಗ್ಬಿಟ್ಟು ಮಳೆ ಬರ್ತಾ ಇದೆ ಬೇಡ ಅಂದ್ರೆ ತಾನೆ ಆಚೆ ಹೋಗ್ಬೇಕಲ್ಲ. ನೀನು ಆಲ್ರೆಡಿ ಕರ್ಕೊಂಡು ಹೋಗಲ್ಲ, ಅಟ್ಲೀಸ್ಟ್ ನಾನು ಇಷ್ಟಕ್ಕೆ ನಾನು ರೆಡಿ ಆಗಿ ಬರ್ತೀನಿ. ಅದಕ್ಕೆ ಹಿಂಗೆ ಹಾಕೋದು ಮನೆ ತಾನೇ ಇದೀನಿ, ಹೆಂಗ ಕೊಟ್ರೆ ಏನು ಅಮ್ಮು ಚಿಂಟು ನೋಡು. ನೀನೇ ಕರ್ಕೊಂಡು ಹೋಗಲ್ಲ ಅಂದ್ರೆ ನಾನೇನ್ ಮಾಡಿ? ಮಳೆ ಬರ್ತಾ ಇದೆ ತಾನೆ ಆಚೆ. ನೀನ್ ಯಾವಾಗ್ಲೂ ಬೇಕಂತಾನೆ ಮಾಡೋದಪ್ಪ. ಮಳೆ ಬರ್ಬೇಡ ನನ್ನ ಆಚೆ ಕರ್ಕೊಂಡು ಹೋಗ್ಬಾರ್ದು. ಮಳೆನ ಬರ್ಬೇಡ ಅಂತ ಹೇಳ್ಬೋದು. ಮಳೆ ಬಂದು ಮಳೆಯೇ ಬರಲಿ ಬಿಸಿಲೇ ಇರಲಿ ನನ್ನ ಆಚೆ ಕರ್ಕೊಂಡು ಹೋಗಲ್ಲ. ನಿನಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡೋದು. ಹೌದು, ಇಷ್ಟ ಇಲ್ಲ. ಮತ್ತೇನ್ ತಗೋ ಮದ್ವೆ ಆಗ್ತೀಯಾ? ಆಚೆ ಹೋಗೋದಕ್ಕೂ ಮದ್ವೆ ಆಗೋದಕ್ಕೂ ಏನೇ ಸಂಬಂಧ? ಮದ್ವೆ ಆಗೋದಂದ್ರೆ ಏನಂತ? ಗಂಡ ಹೆಂಡತಿ ಜೊತೆಗಿರ್ಬೇಕು, ಯಾವಾಗ್ಲೂ ಒಟ್ಟಿಗೆ ಹೊರಗಡೆ ಹೋಗ್ಬೇಕು, ಗಂಡ ಹೆಂಡತಿ ಹೇಳೋದನ್ನೆಲ್ಲ ಕೇಳಬೇಕು, ಹೇಳೋದನ್ನ ಮಾಡ್ಕೊಂಡು ಬಿದ್ದಿರ್ಬೇಕು ಅಂತ ಅರ್ಥ. ಅದೇ ಮದುವೆಗೆ ಅರ್ಥ. ಅದನ್ನ ತಿಳ್ಕೊ ಫಸ್ಟ್. ಸರಿ, ಆಮೇಲೆ ಅಷ್ಟು ಕೂಡ ಗೊತ್ತಿಲ್ವಲ್ಲ ನಿಮ್ಗೆ? ಒಂದ್ ಹೆಂಡತಿ ಆಸೆ ಪಡಿರೋ ಜಾಗಕ್ಕೆ ಆಚೆ ಕಡೆ ಕರ್ಕೊಂಡು ಹೋಗಕ್ಕಾಗಲ್ಲ, ಮತ್ತಿನ್ನೆಂತ? ಅಲ್ಲ ಬೇರೆ ನೆಕ್ಸ್ಟ್ ಇನ್ನೇನು ಅಷ್ಟೇನಾ? ನೀನು ಅದನ್ನೇ ಮಾಡಲ್ಲ ಅಂತ್ಯ, ಇನ್ನೇನ್ ಬೇರೆ ಮಾಡೋದು? ಆಲ್ರೆಡಿ ಎಂದ ತಾನೆ ಮಳೆ ಬರ್ತಾ ಇದೆ, ಪಾಪ ನೋಡ್ಕೊಂಡು ಆಚೆ ಹೋಗಕ್ಕಾಗಲ್ಲ ಅಂತ ಹೇಳಿದೆ ತಾನೆ. ಬೇಡ, ಪಾಪುಗಾಗಲ್ಲ, ಮಳೆ ಬರ್ತಾ ಇದೆ ಅಂತ. ಪಾಪುಗಾಗಲ್ಲ, ನೀನ್ ಪಾಪುಗಿಂತ ಮುಂಚೆ ಬಂದಿರೋಳು ನಾನು. ಆದ್ರೆ ಇವಾಗ ಪಾಪು ಇಂಪಾರ್ಟೆಂಟ್. ಅದೇನ್ ಪಾಪ ಇಂಪಾರ್ಟೆಂಟ್ ಆಗ್ಬಿಡುತ್ತೆ? ಹೇಳ್ಬೇಕಾಗಿತ್ತು ಅಂತ ಮಗುನ ಎತ್ಕೊಳ್ಳಕ್ ಮುಂಚೆ.
ಮಗು ಬಂದ್ಮೇಲೆ ನೀನ್ ಇಂಪಾರ್ಟೆನ್ಸ್ ಕಡಿಮೆ ಮಳೆ ಆಗ್ತದೆ. ಪಾಪ ಜ್ವರ ಬರೋದು ಸುಮ್ಮನೆ. ನಾನ್ ಹೇಳ್ತಾ ಇರೋದು ಇದೊಂದೇ ವಿಚಾರ ಅಲ್ಲ, ನೀನ್ ಎಷ್ಟೊಂದು ವಿಚಾರದಲ್ಲಿ ಮಗು ಬಂದ್ಮೇಲೆ ತುಂಬಾ ಚೇಂಜ್ ಆಗ್ಬಿಟ್ಟಿದ್ಯಾ. ಹೌದು, ಹೌದಾ ಇಲ್ವಾ? ಹೌದಾ ಇಲ್ವಾ ಹೇಳು. ಅಲ್ಲ ಶೂ ತಗೊಂಡ ನಿಂದು ಅವನ್ ಯಾಕೆ ಆಸೆ ಇಕ್ತಾ ಇದೆ, ಸುಮ್ಮನೆ ಇರು. ಅಂತ ಹೊಡಿಯೋಣ. ಗಾಳಿ ಬರ್ತಿದ್ಯಾ ಅಮ್ಮು? ಏನು ಟೈಮ್ ಕೆಟ್ಬಿಟ್ಟೈತೆ ನಿಮ್ಗೆ ಇವತ್ತು, ಸುಮ್ಮನೆ ಇದ್ಬಿಡು. ಏನು ಅಂದ್ರೆ ಡ್ರೆಸ್ ಚೇಂಜ್ ಮಾಡು. ಯಾಕೆ? ನಾನು ಇಷ್ಟೊಂದು ಡ್ರೆಸ್ ಕೂಡ ಹಾಕಕ್ಕಾಗಲ್ಲ ನನಗೆ. ನನ್ಗೆ ಇಷ್ಟ ಆಯ್ತು, ನನಗೆ ಇಷ್ಟ ಆಯ್ತು ಈ ಡ್ರೆಸ್ಸು, ನಾನು ಹಾಕೊಳ್ತೀನಿ. ನಿಂಗೇನು ಪ್ರಾಬ್ಲಮ್? ಹಾಕಮ್ಮ, ನೀನ್ ಕಪ್ಪಗೆ ಹಾಕು. ನೀವ್ ಅಪ್ಪಗೆ ಹಾಕ ಹೇಳು. ಡ್ರೆಸ್ ಚೆನ್ನಾಗಿಲ್ಲ ಅಮ್ಮು. ನೆಕ್ಸ್ಟ್ ನಿಮ್ಮ ನೋಡು, ಅವಳು ದೊಡ್ಡವಳಾದ್ರೆ ಈ ತರನೇ ಹಾಕು. ಫ್ರೀ ಫ್ರೀ ಆಗಿರ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಡ್ರೆಸ್ ನೋಡು, ಎಷ್ಟು ಚೆನ್ನಾಗಿದೆ. ನಾನು ಇಲ್ಲಿಂದ ಎದ್ದೆ ಅನ್ಕೋ, ಎದ್ದೆ ಆಗುತ್ತೆ, ಎತ್ತೀನಿ ಬರ್ತೀಯ ಅಷ್ಟೇ. ಮೊದಲು ನೀನೊಂದು ಡ್ರೆಸ್ ಚೇಂಜ್ ಮಾಡು. ವೀಕ್ ಆಫ್ ಅಂತ ಅಲ್ಲಿ ಕೊಟ್ಬಿಟ್ರೆ ನಿಮ್ಗೆ ಏನು ಸ್ನಾನ ಮಾಡಬಾರ್ದು, ಮನೇಲೇ ಇರಬೇಕು, ಆಚೆ ಹೋಗ್ಬಾರ್ದು, ಆಚೆ ಮಳೆ ಡ್ರೆಸ್ ಮಾಡಬಾರ್ದು. ಏನ್ ತಗೊಂಡಿದ್ದೀರಲ್ಲ? ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ. ಆಗಲ್ಲ, ಏಟ್ ಬೀಳ್ತಾ ಇದೆ. ಬಿಲ್ ಅಂತಾನೆ ಹೊಡಿತಾ ಇರೋದು. ಓಡಾಕ್ಬಿಡ್ತೀನಿ ನಾನು ಆಮೇಲೆ. ಮೊದಲು ನಿಮ್ಮ ಮಗಳನ್ನ ಎತ್ಕೊ ಬರ್ತೀನಿ. ಟಿವಿ ನೋಡ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಂಡಿದ್ದೆ, ಏನಕ್ಕೆ ಹಾಕ್ಬಾರ್ದು? ನೀನು ಆಚೆನೆ ಕರ್ಕೊಂಡು ಹೋಗಲ್ಲ ಅಂತ ನೀನ್ ಟಿವಿ ಇಟ್ಟಿರ್ಬೇಕು. ಮಳೆ ಎಲ್ಲ ಕಮ್ಮಿ ಆಗಲಿ, ಹೋಗೋಣ ಆಮೇಲೆ. ಫಸ್ಟ್ ಆಫ್ ಆಲ್ ಹೆಂಡತಿ ಮಾತಾಡ್ತಾ ಇದ್ರೆ ಗಂಡ ಸಮಾಧಾನ ಅಂತ ಇರ್ಬೇಕು. ಸಮಾಧಾನ ಅನ್ನೋದೇ ಇಲ್ಲ ಲೈಫಲ್ಲಿ. ಕೋಪ ತರಿಸ್ಬೇಡ. ನನ್ ಕೋಪ ತರಿಸ್ತಾ ಇಲ್ಲ, ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಆಗಲ್ಲ ನನಗೆ ಚೇಂಜ್ ಮಾಡ್ತೀನಿ. ಆಚೆ ಕರ್ಕೊಂಡು ಹೋಗ್ತೀಯ ಹೇಳು, ಅವ್ರು ಚೇಂಜ್ ಮಾಡ್ತೀನಿ. ಮಳೆ ನಿಂತ್ಕೊಂಡು ಕರ್ಕೊಂಡು ಹೋಗ್ತೀನಿ. ಮಳೆ ನಿಂತು ಹೋಗಿದ್ಯಲ್ರಿ. ಬರ್ತಾ ಇದೆ. ಪಾಪ ಆಚೆ ಹೋಗಿ ಮಳೆ ನೋಡ್ತೀಯ, ಪಾಪನ ನೋಡಲೇನೆ. ಪಾಪನ ಎತ್ತಕ್ಕೆ ನೋಡ್ಬೇಕು. ನಾನು ಫಸ್ಟ್ ಬಂದೆ, ಪಾಪ ಫಸ್ಟ್ ಬಂದ. ಇವಾಗ ಮಳೆ ನಿಂದ್ರೆ ಏನಾಗೋದು? ಏನೂ ಆಗಲ್ಲ, ನಾವು ರೇಟ್ ಕೊಟ್ಟು ಹಾಕೊಂಡು ನಾವು ಹೋಗೋದು ಕಾರಲ್ಲಿ. ಹೋದ್ರೆ ಕೋಲ್ಡ್ ಆಗಿರಲ್ಲ ಆಚೆ. ಹೇಳ್ತೀನಿ, ನಾನು ಗಾಳಿ ಬಿಸ್ತಾ ಇದೆಯಾ, ನನ್ನ ಶಾಂತಿ ಮಾಡ್ತಾ ಇದೆಯಾ, ಆಚೆ ಕರ್ಕೊಂಡು ಇದಕ್ಕೆ ಮಾತ್ರ ಕೋಲ್ಡ್ ಆಗಲ್ವಾ? ಅದು ಆರ್ಟಿಫಿಷಿಯಲ್ ಅಲ್ಲ, ನ್ಯಾಚುರಲ್. ನ್ಯಾಚುರಲ್ ಯಾವ್ದು, ಆರ್ಟಿಫಿಷಿಯಲ್ ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ. ಬಿಕಾಮ್ ಓದಂತೆ, ಬಿಕಾಮ್ ಓದಿ ಏನ್ ತಿಳಿಸ್ ಏನೋ ಕಿತ್ತಾಂತೆ. ಏನ್ ಕಿತ್ತಾಕಿದ್ರಿ? ಬಿಕಾಮ್ ಓದ್ಬಿಟ್ಟು ಹೇಳು. ಹೇಳು, ಅವ್ರ ಕೈಲಿ ಕೊಡು. ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟಿದ್ಯಾ? ಅದೊಂದೇ ಬಾಕಿ ಇರೋದು.
ಹೇಳ್ತಾನೆ, ಅದು ಅಷ್ಟೇ ಹೇಳ್ತಾನೆ ಇದೀನಿ ಚಾನಲ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ. ಎಷ್ಟು ದಿನ ಆಯ್ತು ನಾವು ಕಪಲ್ ವಿಡಿಯೋ ಹಾಕಿ. ಸರಿ, ಇವಾಗ ಎಲ್ಲಿಕ್ಕಿದ್ಯಾ? ನೀ ಅವಾಗೆ ಏನೋ ಓಡಾಡ್ತಾರೆ ಹೋಗಿ ಅನ್ಕೊಂಡೆ ಏನು ಮಾಡ್ತಾ ಇದೆಯಾ ಅಂತ. ಏನ್ನ ಎಲ್ಲಿಕ್ಕಿದ್ಯಾ ಇವಾಗ? ಏನ್ ನಾ ಹೇಳಿಟ್ಟಿದ್ದೀನಿ? ಕ್ಯಾಮ್ರಾ ಯಾವ ಮೂಲೆಯಲ್ಲಿ ಇಕ್ಕಿದ್ಯಾ? ಅಕಡಿ ಮೂಳೆ, ಡೈನು ಮೂಳೆ, ಆ ಮೂಳೆ, ಈ ಮೂಳೆ, ಎಲ್ಲಿದೆ ನೋಡ್ಕೊಂಡಿನೆ. 4 ಮೂಲೆಗಳಿದೆ ನಮ್ಮ ಮನೆಯಲ್ಲಿ. 4 ಮೂಲೆನಲ್ಲಿ ಯಾವ ಮೂಲೆಗಳಿದೆ ಅಂತ. ಸುಮ್ಮನೆ ಉದಾಗ್ಬಿಡ್ತೀನಿ ಎದ್ರೆ ನನ್ನ ಇವಾಗ. ನಮ್ಮಮ್ಮ ನಿಂಗೆ ಮದುವೆ ಮಾಡ್ಕೊಟ್ರೆ ನಾನು ಒಯ್ಯೋದಕ್ಕ? ಐ ಆಮ್ ವೆರಿ ಸಾರಿ, ಐ ಕಾಂಟ್ ಚೇಂಜ್ ಮೈ ಡ್ರೆಸ್. It's the end. అమ్మ చూడమా ఒక్కమా చెప్తాను ಏನೋ ಹೇಳಿದ್ ಕೇಳು ಅಷ್ಟೇ. ಚೇಂಜ್ ಮಾಡ್ಕೋಬೋ. ನಾನೇನ್ ಮಾಡಕ್ಕಾಗಲ್ಲ. ಹೋಗೋಣ, ಹೋಗಿ ಚೇಂಜ್ ಮಾಡ್ಕೋಬಾ. ಎಲ್ಲಿ ಹೋಗೋಣ? ಏನು ಆಚೆ ಹೋಗ್ಬಿಡ್ತಾನೆ, ಹೋಗು. ಎಲ್ಲಿ ಹೋಗೋಣ ಅಂತ ಹೇಳು. ಆಮೇಲೆ ಆಚೆ ಹೋಗೋಣ ಅಂದ್ಬಿಟ್ಟು ನೀನ್ ಇಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಹಂಗೆ ವಾಪಸ್ ಕರ್ಕೊಂಡು ಬರಕ್ಕ? ಇಲ್ಲ, ಕರ್ಕೊಂಡು ಹೋಗು. ನೀ ಮಾಡೋದು ಯಾವಾಗಲೂ ಹಂಗೇನೆ. ಹೋದ್ಸರಿ ಕೇಳಿದ್ದಕ್ಕೆ ಏನಂದ್ರೆ ಆಚೆ ಕರ್ಕೊಂಡು ಹೋಗ್ಬಿಟ್ಟಾ, ಬಾ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇ ಆಚೆ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗ್ಬಿಟ್ಟು. ಸರಿ, ನಡಿ ಪಾನಿಪುರಿ ತಿನ್ಕೊಂಡ್ಬಂದು ಅಕ್ಕ ಹೋಗು, ಚೇಂಜ್ ಮಾಡ್ಕೊಂಡು ಹೋಗು. ಹಿಂಗೆ ಬರ್ತೀನಿ ಬಾ. ಈ ಡ್ರೆಸ್ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಈ ಡ್ರೆಸ್ ಏನಾಗಿದೆ ಅಂತ ಹೇಳ್ಬೇಕು ನಾನು. ಎಷ್ಟು ಚೆನ್ನಾಗಿದೆ ಡ್ರೆಸ್ಸು. ಒಳ್ಳೆ ಗಾಳಿ ಯಾರೇ ನಿಮ್ಗೆ ಈಸ್ಕೊಟ್ಟಿದ್ದು? ನೀನೆ. ನಾನೇ ನಿಮ್ಗೆ ಈಸ್ಕೊಟ್ಟಿದ್ದು. ಗಾಳಿ ಎಷ್ಟು ಚೆನ್ನಾಗಿ ಬರ್ತಿದೆ ಈ ಡ್ರೆಸ್ ಅಲ್ಲಿ. ಹೋಗಿ ಚೇಂಜ್ ಮಾಡು. ನೋಡಿಲಿ ಎಷ್ಟು ಓಪನ್ ಸ್ಲೀವ್ಸ್ ಎಲ್ಲ ಇದೆ. ಚೇಂಜ್ ಮಾಡಿ ಹೋಗು, ಕೋಪ ತರಿಸ್ಬೇಡ ನನಗೆ. ನೀ ಈ ತರ ಶಾರ್ಟ್ಸ್ ಎಲ್ಲ ಹಾಕೊಂಡು ತಿರ್ತಾ ನಾನು ಏನಾದ್ರು ಕೇಳಿದ್ದೀನಿ? ನಮ್ಮ ಮನೆಯವ್ರು ಇರ್ತಾರೆ, ಶಾರ್ಟ್ ಹಾಕೊಂಡಿದ್ದೀನಿ. ಹೋಗು. ಏನು ರೀಸನ್ ಹೇಳ್ದಲ್ಲ? ಮನೆ ನೀನೇನೇ ಮಾಡ್ಬೇಕು. ಅದಕ್ಕೆ ನಾನು ಮನೆ ಈ ತರ ಡ್ರೆಸ್ ಹಾಕೊಂಡಿದ್ದೀನಿ. ನಾನು ಪರವಾಗಿಲ್ಲ, ನೀನು ಹಾಕ್ಬೇಡ ಹೋಗು. ನೀನು ಇನ್ನೂ ಹುಡುಗಿಯಲ್ಲ, ನೀನು ಇವಾಗ ಆಂಟಿ. ನಾನು ಗೊತ್ತೇ ಗೊತ್ತೀನಿ. ನಾನೇನು ಮಗು ಆಗಿದ ತಕ್ಷಣ ಆಂಟಿ ಆಗ್ಬಿಡ್ತೀರಾ? ಏಜ್ ಪ್ರಕಾರ ಆಂಟಿ ಆಗೋದು. ಮದುವೆ ಆದ್ಮೇಲೆ ಆಂಟಿನೇ ನಡಿ. ನಿನ್ ತಾತ ಆಗೋದ್ರೆ ಒಪ್ಕೊಳ್ತೀಯ? ಅಂದರೆ ನೀವು ವಯಸ್ಸಾಗ ಹೋಗಿ ಫಸ್ಟ್ ಚೇಂಜ್ ಮಾಡ್ಕೊಂಡು ಹೋಗಿ, ಜಲ್ದಿ ಟೈಮ್ ಆಯ್ತು. ಮಗು ಇದೆ ಪಕ್ಕದಲ್ಲಿ. ಇದು ಫಸ್ಟ್ ಮುಚ್ಚಿ 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 ಹೇಳಿ ತಕ್ಷಣ ಮಾಡ್ಬೇಡ ಅಮ್ಮು. ಹೋಗು. ತಗೋ ಫಸ್ಟ್ ಅದನ್ನ ಕೊಡಿ ಮಗು. ಮಗು ಹತ್ರ ಅಮ್ಮ ತಗೋ. ನೋಡಿ ಹೋಗಿ ಜಲ್ದಿ, ಟೈಮ್ ಆಯ್ತು. చూడమ్మా ఎట్లా మాట్లాడుతా ఉంది అమ్మ. ఇల్లమ్మా ಇಲ್ವಾ? ಬಟ್ಟೆ ಚೇಂಜ್ ಮಾಡ್ಕೊಂಬ, ಕರ್ಕೊಂಡು ಹೋಗ್ತೀನಿ. ನಾನು ಇದೇ ಬಟ್ಟೆಲಿ ಬರೋದು. ಆಗಲ್ಲ, ಕರ್ಕೊಂಡು ಹೋಗು. ಹೋಗಿ ಜಲ್ದಿ. I am going to come in this dress only. Are you going to take me out or no? ಡ್ರೆಸ್ ಚೇಂಜ್ ಮಾಡ್ಕೊಂಬ, ಹೋಗೋಣ. ನಾನು ಹಂಗೆ ಬರೋದು. ಅಂದ್ರೆ ನಿನ್ ಮಗಳು ಈ ತರ ಡ್ರೆಸ್ ಎಲ್ಲ ಹಾಕಕ್ ಬಿಡಲ್ಲ. ಅವನು ಬುದ್ಧಿ ಐತೆ, ಹಾಕಲ್ಲ ಅವನು. ಅಂದ್ರೆ ನಂಗೆ ಬುದ್ಧಿ ಇಲ್ಲ ಅಂತ ಇದೆಯಾ? ಹೌದು, ಎಷ್ಟು ಧೈರ್ಯ ನನಗೆ ಬುದ್ಧಿ ಇಲ್ಲ ಅಂತ. ಬುದ್ಧಿ ಇದ್ರೆ ನನ್ನೇನು ಮಾಡ್ಕೊಂಡ್ರೆ ಕರೆಕ್ಟ್ ಕೇಳಿದೆ. ಬುದ್ಧಿ ಇದ್ರೆ ನಾನು ಧೈರ್ಯ ಅನ್ನೋದು ಮಾಡ್ಕೊಂಡಿರ್ತಾರೆ. ಬುದ್ಧಿ ಇಲ್ದಿರೋದಕ್ಕೆ ನೀನು ಮದುವೆ ಆಗಿದೆ. ಬೇಗ ಕರ್ಕೊಂಡು ಹೋಗೋ, ಟೈಮ್ ಆಗ್ತಾ ಇದೆ. ಡ್ರೆಸ್ ಚೇಂಜ್ ಮಾಡ್ಕೊಂಬ, ಹೋಗೋಣ. ನಾನು ಇದೇ ಡ್ರೆಸ್ಸಲ್ಲೇ ಬರೋದು. ಪಾಪ ಹೋದಂತ ನೋಡ್ತಿದ್ದೆ.
ಹಾಕೊಳ್ಳೋದು ಏನಿದು ಏನದು ಸ್ಲೀವ್ಸ್ ಫುಲ್ ಸ್ಲೀವ್ ತಾನೇ ಹಾಕಿದ್ದೀನಿ. ಸ್ಲೀವ್ ಏನಿದು ಇಷ್ಟೊಂದು ದೊಡ್ಡದಾಗಿ ಇಷ್ಟೊಂದು ದೊಡ್ಡದಾಗಿ ಏನ್ ಕಾಣಿಸಿದೆ ಎಲ್ಲೋ ನಿನಗೆ ಏನ್ ಕಾಣಿಸಿದೆ? ಲತ್ ಬೇಗ ಹೋದೆ ಅಮ್ಮು, ಬೇಗ ಹೋದೆ ಹಾಕ್ಬಿಟ್ಟಿನಿ. ಓದ್ಕೊಂಬರ ಹೋಗಿ ನನಗೆ ಯಾಕೆ ಹೋದೆ ನೀನು ಹೊಡೆಯೋ ರೈಟ್ ಸೈಡ್ ಇವಾಗ ನಾನು ಇದ್ದೆ ಅನ್ಕೋ ಬಾರ ಫಸ್ಟ್ ಆಫ್ ಆಲ್ ಯಾಕೆ ಹೊಡೆದೆ ನೀನು ನನ್ನ ಫಸ್ಟು? ನೀನು ಹಂಗೆ ಹೊಡೆದೆ ಅಂದ್ರೆ ನಿಮ್ಮ ಮಗಳು ಹೊಡಿಸ್ತೀನಿ. ಆಮೇಲೆ ಕರ್ಕೊಂಡು ಹೋಗಂದ್ರೆ ಕರ್ಕೊಂಡು ಹೋಗಲ್ಲ ನನ್ನ ಕರ್ಕೊಂಡು ಹೋಗಿ ಇವಾಗ ಹಂಗೆ ಬಾ. ನೀನು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಫಸ್ಟ್ ಯು ಗೋ ಚೇಂಜ್ ಯುವರ್ ಡ್ರೆಸ್ ಅಂತ. ಅಮ್ಮ ಮನ್ಕೋತಂ ಬರಮ್ಮ ಅಮ್ಮ ಅಮ್ಮ ಮನ್ಕೋತಂ ಬರ ಮನ್ಕೋತಂ ಬರಮ್ಮ ಅಮ್ಮ ಎಲ್ಲೋ ಹೋಗ್ತೀಯ? ನಾವು ಹೋಗ್ತೀವಿ ಹೋಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಆಗಲ್ಲ ಹೋಗು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಸರಿ ಬರ್ತೀನಿ ಬಾ, ಡ್ರೆಸ್ ಚೇಂಜ್ ಮಾಡ್ಕೊ. ಸೊ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟ. ಸಿಕ್ಕಾಪಟ್ಟೆ ಇರಿಟೇಟ್ ಆಗೋಯ್ತು. ಅಂಗಡಿ ಹತ್ರ ಹೋಗ್ಬಿಟ್ರು ಅನ್ಸುತ್ತೆ, ನಮ್ಮ ಅತ್ತೆ ಮಾವನ ಅಂಗಡಿ ಹತ್ರ. ಸರಿ ನಾನು ಕಾಲ್ ಮಾಡಿ ಕರಿತೀನಿ. ಸೊ ಈ ಪ್ಯಾಕ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊಳ್ತೀನಿ. ಅವ್ರು ಹೊಟ್ಟೋದ್ರು ಅಪ್ಪ ಮಗಳು ಇಬ್ಬರು. ಸರಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಂಗಡಿ ಹತ್ರ ಓಕೆ. ಟಾಟಾ, ಸಿ ಯು ಇನ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಗೊತ್ತಿಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತಾ ಇಲ್ವಾ ಅಂತ. ಸೊ ಪ್ಲೀಸ್ ಡೂ subscribe, share, like and comment this video. Thank you. Bye bye.